ಹೊಸ ವರ್ಷದ ಸಂಕಲ್ಪಗಳು ನಾವೆಲ್ಲರೂ ಮಾಡ್ತೀವಲ್ವಾ. ಆದರೆ ಹೆಚ್ಚಿನ ಸಾರಿ ಏನಾಗುತ್ತೆ ಅಂದ್ರೆ ನಾವು ಫೇಲ್ ಆಗ್ತೀವಿ. ಒಂದು ವೇಳೆ ಸಮಸ್ಯೆ ನಮ್ಮಲ್ಲಿಲ್ಲ ಅಂದ್ರೆ, ನಾವು ಬಳಸ್ತಿರೋ ವಿಧಾನದಲ್ಲೇನಾದರೂ ತಪ್ಪಿದ್ರೆ. ಸರಿ, ಬನ್ನಿ ಈ ಸಲ ಗುರಿಗಳನ್ನ ಬಿಟ್ಟು ಸಿಸ್ಟಮ್ಸ್ ಅಂದ್ರೆ ವ್ಯವಸ್ಥೆಗಳ ಬಗ್ಗೆ ಮಾತಾಡೋಣ. ಈ ವರ್ಷ ಯಾವುದೇ ಗೋಲ್ ಸೆಟ್ ಮಾಡೋ ಮೊದಲು ಒಂದು ನಿಮಿಷ ನಿಲ್ಲಿ. ಯಾಕಂದ್ರೆ ನಾನೀಗ ಒಂದು ಸ್ವಲ್ಪ ವಿಚಿತ್ರ ಅನ್ಸೋ ಸತ್ಯ ಹೇಳ್ತಿದ್ದೀನಿ. ಅದೇನಂದ್ರೆ, ಗೋಲ್ಸ್ ಇಟ್ಕೊಳ್ಳೋದೇ ಸೋಲಿನ ಮೊದಲ ಹೆಜ್ಜೆ ಆಗಿರುತ್ತೆ. ಹೌದು, ಇದು ಯಾಕೆ ಅಂತ ನೋಡೋಣ ಬನ್ನಿ. ಸರಿ, ಮೊದಲು ನಾವೆಲ್ಲರೂ ತುಂಬಾನೇ ಸುಲಭವಾಗಿ ಸಿಕ್ಕಿ ಹಾಕಿಕೊಳ್ಳುವ ಹೊಸ ವರ್ಷದ ಗುರಿಯ ಬಲೆ ಅಂತಾರಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಇದು ಕೇಳಕ್ಕೆ ತುಂಬಾ ಚೆನ್ನಾಗಿ ಅನ್ಸಿದ್ರೂ ನಾವು ಅಂದ್ಕೊಂಡಷ್ಟು ಕೆಲಸ ಮಾಡಲ್ಲ. ಫಿಟ್ ಆಗ್ಬೇಕು, ಸಕ್ಸಸ್ಫುಲ್ ಆಗ್ಬೇಕು, ಲೈಫ್ ಚೇಂಜ್ ಮಾಡಬೇಕು, ಡಿಸಿಪ್ಲಿನ್ಡ್ ಆಗ್ಬೇಕು, ಈ ಮಾತುಗಳೆಲ್ಲ ಎಲ್ರಿಗೂ ಗೊತ್ತಿರೋದೆ ಅಲ್ವಾ. ಆ ಕ್ಷಣದಲ್ಲಿ ಎಷ್ಟೋ ಮೋಟಿವೇಶನ್ ಬಂದ್ಬಿಡುತ್ತೆ, ನಮ್ಮನ್ನ ಯಾರೂ ತಡೆಯೋಕ್ಕಾಗಲ್ಲ ಅನ್ನೋ ಫೀಲ್ ಬರುತ್ತೆ. ಆದರೆ ಸೈಕಾಲಜಿ ಹೇಳೋ ಒಂದು ಕಠೋರ ಸತ್ಯ ಏನಂದ್ರೆ, ಸುಮ್ಮನೆ ಗೋಲ್ಸ್ ಇಟ್ಕೊಂಡ ತಕ್ಷಣ ನಮ್ಮ ನಡವಳಿಕೆ ಬದಲಾಗಲ್ಲ. ನಮ್ಮ ಇಚ್ಛಾಶಕ್ತಿ ಒಂದೇ ಸಾಕಾಗೋದಿಲ್ಲ, ನಮಗೆ ಬೇರೆನೇ ದಾರಿ ಬೇಕು. ಹಾಗಾದರೆ ಈ ದೊಡ್ಡ ದೊಡ್ಡ ಗೋಲ್ಸ್ ಯಾಕೆ ಪದೇ ಪದೇ ಫೇಲ್ ಆಗತ್ತೆ? ಇದರ ಹಿಂದೆ ಒಂದು ಮಾನಸಿಕ ಸಂಘರ್ಷ ಇದೆ. ಇದೇ ಕಾರಣದಿಂದ ಗೋಲ್ ಸೆಟ್ ಮಾಡೋ ತಂತ್ರ ನಮ್ಮ ಮೆದುಳಿಗೆ ಅಷ್ಟಾಗಿ ವರ್ಕ್ ಆಗಲ್ಲ. ಸಮಸ್ಯೆ ಇಷ್ಟೇ ನೋಡಿ, ಗೋಲ್ಸ್ ಇರೋದು ಭವಿಷ್ಯದಲ್ಲಿ, ಆದರೆ ನಮ್ಮ ಮೆದುಳು ಕೆಲಸ ಮಾಡೋದು ವರ್ತಮಾನದಲ್ಲಿ, ಅಂದ್ರೆ ಈಗ ಈ ಕ್ಷಣದಲ್ಲಿ. ಭವಿಷ್ಯದ ಆಸೆಗಳಿಗೂ ಮೆದುಳಿನ ಈವಾಗಿನ ಗಮನಕ್ಕೂ ಹೊಂದಾಣಿಕೆನೇ ಆಗಲ್ಲ. ಇದೇ ನಮ್ಮನ್ನ ಸೋಲಿನ ಕಡೆ ಕರ್ಕೊಂಡೋಗೋದು. ಈ ವರ್ಷದಿಂದ ಡಿಸಿಪ್ಲಿನ್ಡ್ ಆಗ್ತೀನಿ ಅಂತ ಅಂದ್ಕೊಂಡಾಗ ಮೆದುಳು ಕೇಳೋದು ಒಂದೇ ಪ್ರಶ್ನೆ, ಸರಿ ಹಾಗಾದ್ರೆ ಇವತ್ತೇನ್ ಮಾಡಬೇಕು? ಅದಕ್ಕೆ ತಕ್ಷಣದ ಸ್ಪಷ್ಟವಾದ ಉತ್ತರ ಬೇಕು. ಮೆದುಳಿಗೆ ಈ ಥರ ಸ್ಪಷ್ಟವಾದ ಉತ್ತರ ಸಿಗದೇ ಇದ್ದಾಗ ಏನಾಗುತ್ತೆ ಗೊತ್ತಾ? ಕನ್ಫ್ಯೂಸ್ ಆಗಿ ನಿಂತ್ಬಿಡುತ್ತೆ. ಅದಕ್ಕೆ ಡಿಸಿಪ್ಲಿನ್ಡ್ ಆಗಿರಿ ಅನ್ನೋ ತರಹದ ಅಸ್ಪಷ್ಟ ಗೋಲ್ಸ್ ಇದ್ರೆ ನಾವು ಕೆಲಸ ಮಾಡೋ ಬದಲು ಅದನ್ನ ಮುಂದಕ್ಕೆ ಹಾಕ್ತೀವಿ, ಇಲ್ಲ ಜಾಸ್ತಿ ಯೋಚನೆ ಮಾಡ್ತಾ ಕೂರ್ತೀವಿ. ಸರಿ, ಸಮಸ್ಯೆಯನ್ನ ನೋಡಿದ್ವಿ, ಈಗ ಪರಿಹಾರದ ಕಡೆಗೆ ಬರೋಣ. ಗೋಲ್ಸ್ ಬದಲಿಗೆ ನಮ್ಮ ಮೆದುಳಿಗೆ ಅರ್ಥ ಆಗೋ, ಇಷ್ಟಾಗೋ ಒಂದು ಐಡಿಯಾ ಇದೆ. ಅದನ್ನೇ ಸಿಸ್ಟಮ್ ಅಥವಾ ವ್ಯವಸ್ಥೆ ಅಂತ ಕರೆಯೋದು. ಹಾಗಾದ್ರೆ ಸಿಸ್ಟಮ್ ಅಂದ್ರೆ ಏನು? ತುಂಬಾನೇ ಸಿಂಪಲ್. ಪ್ರತಿದಿನ ತಪ್ಪದೆ ಮಾಡೋ ಒಂದು ಸಣ್ಣ ಕೆಲ್ಸ. ಉದಾಹರಣೆಗೆ, ಮ್ಯಾರಥಾನ್ ಓಡ್ಬೇಕು ಅನ್ನೋದು ಗೋಲ್ ಆದ್ರೆ ಪ್ರತಿದಿನ 10 ನಿಮಿಷ ಓಡೋದು ಒಂದು ಸಿಸ್ಟಮ್. ಇಲ್ಲಿ ಮುಖ್ಯವಾಗಿರೋದು ಸರಳತೆ ಮತ್ತು ಸ್ಥಿರತೆ ಅಷ್ಟೇ. ಈ ಟೇಬಲ್ ನೋಡಿ, ನಮ್ಮ ಫೋಕಸ್ ರಿಸಲ್ಟ್ಸಿಂದ ಪ್ರಾಸೆಸ್ ಕಡೆ ಶಿಫ್ಟ್ ಆಗುತ್ತೆ, ಭವಿಷ್ಯದಿಂದ ಇವತ್ತಿನ ಕಡೆ ಬರುತ್ತೆ. ಮತ್ತು ಇದೇ ದೊಡ್ಡ ವ್ಯತ್ಯಾಸ ತರೋದು. ಯಾಕಂದ್ರೆ ನಮ್ಮ ಮೆದುಳು ರಿಸಲ್ಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅದು ಪ್ರಾಸೆಸ್ ಅಂದ್ರೆ ಸಿಸ್ಟಮ್ಸ್ ಅನ್ನ ಮಾತ್ರ ಫಾಲೋ ಮಾಡುತ್ತೆ. ಹಾಗಾದ್ರೆ ಈ ತರಹದ ಒಂದು ಸಿಸ್ಟಮ್ ಅನ್ನ ಕಟ್ಟೋದು ಹೇಗೆ? ಇದಕ್ಕೆ ಒಂದು 4 ಸ್ಟೆಪ್ಸ್ ಇರೋ ದೈನಂದಿನ ವಿಧಾನ ಇದೆ. ಇದು ತುಂಬಾ ಪ್ರಾಕ್ಟಿಕಲ್ ಮತ್ತು ಸುಲಭವಾಗಿ ಶುರು ಮಾಡಬಹುದು. ಸ್ಟೆಪ್ ನಂಬರ್ 1, ಪ್ರತಿದಿನ ಮಾಡೋಕೆ ಒಂದೇ ಒಂದು ಕೆಲಸವನ್ನ ಆರಿಸ್ಕೊಳ್ಳಿ. ಅದು ಎಷ್ಟೊಂದು ಚಿಕ್ಕದಾಗಿರ್ಬೇಕು ಅಂದ್ರೆ ಅದನ್ನ ಸ್ಕಿಪ್ ಮಾಡಿದ್ರೆ ನಮ್ಗೆ ಒಂಥರ ಅನ್ಸ್ಬೇಕು. ಉದಾಹರಣೆಗೆ 2 ಪುಟ ಓದೋದು, 10 ನಿಮಿಷ ವಾಕ್ ಮಾಡೋದು, ಅಥವಾ ಒಂದೇ ಒಂದು ಪುಷಪ್ ಮಾಡೋದು. ನೆನ್ಪಿಡಿ, ಶುರುವಿನಲ್ಲಿ ಸರಳತೆ ತುಂಬಾ ಮುಖ್ಯ. ಇನ್ನು ಸ್ಟೆಪ್ ನಂಬರ್ 2, ಟೈಮ್ ಫಿಕ್ಸ್ ಮಾಡಿ. ಮನ್ಸಾದಾಗ ಮಾಡ್ತೀನಿ ಅನ್ನೋದು ಬೇಡ, ಸಂಜೆ 7:30ಕ್ಕೆ ಮಾಡ್ತೀನಿ ಅಂತ ನಿರ್ಧಾರ ಮಾಡಿ. ನಮ್ಮ ಮೆದುಳಿಗೆ ದೊಡ್ಡ ದೊಡ್ಡ ಆಸೆಗಳಿಗಿಂತ ಈ ಥರದ ನಿಖರತೆನೇ ಇಷ್ಟ. 3ನೇ ಸ್ಟೆಪ್, ಈಗಾಗ್ಲೇ ಇರೋ ಒಂದು ಅಭ್ಯಾಸಕ್ಕೆ ಇದನ್ನ ಜೋಡಿಸಿ. ಅಂದ್ರೆ ಹಲ್ಲುಜ್ಜಿದ ತಕ್ಷಣ 2 ಪುಟ ಓದೋದು, ಈ ಥರ. ಇದು ಹೊಸ ಕೆಲಸವನ್ನ ನೆನ್ಪಿಟ್ಕೊಳ್ಳೋಕೆ ಮೆದುಳಿಗೆ ಹೆಲ್ಪ್ ಮಾಡುತ್ತೆ. ಮತ್ತು 4ನೇ ಸ್ಟೆಪ್, ಇದು ಬಹಳ ಮುಖ್ಯ, ಕೇವಲ ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆಯನ್ನ ಮಾತ್ರ ಟ್ರ್ಯಾಕ್ ಮಾಡಿ, ರಿಸಲ್ಟ್ ಅನ್ನಲ್ಲ. ಇಲ್ಲಿ ನಮ್ಮ ಮೈಂಡ್ಸೆಟನ್ನೇ ಚೇಂಜ್ ಮಾಡಬೇಕು. ಮುಖ್ಯವಾಗಿರೋದು ನಾವು ಎಷ್ಟು ಪ್ರೋಗ್ರೆಸ್ ಮಾಡಿದ್ವಿ ಅನ್ನೋದಲ್ಲ, ನಾವು ಹಾಜರಾಗಿದ್ವಾ ಇಲ್ವಾ ಅನ್ನೋದು ಅಷ್ಟೇ. ಪ್ರತಿದಿನ ತಪ್ಪದೆ ಆ ಕೆಲಸ ಮಾಡಿದ್ರೆ ಸಾಕು, ಉಳಿದಿದ್ದೆಲ್ಲ ತಾನಾಗೇ ಆಗುತ್ತೆ. ನಾನಿವತ್ತು ಆ ಕೆಲಸ ಮಾಡ್ನಾ ಅನ್ನೋ ಪ್ರಶ್ನೆಗೆ ಉತ್ತರ ಹೌದು ಅಂತ ಇದ್ರೆ ಅಂದಿನ ಮಟ್ಟಿಗೆ ನಾವು ಗೆದ್ದ ಹಾಗೆ. ಹೀಗೆ ಪ್ರತಿದಿನ ತಪ್ಪದೆ ಆ ಕೆಲಸ ಮಾಡ್ತಾ ಇದ್ರೆ ಒಂದು ಮ್ಯಾಜಿಕ್ ನಡೆಯುತ್ತೆ. ಯಾವುದು ಮೊದಲು ಕಷ್ಟಪಟ್ಟು ಮಾಡೋ ಥರ ಇತ್ತೋ ಅದು ನಿಧಾನವಾಗಿ ನಮ್ಮ ದಿನಚರಿಯ ಒಂದು ಸಹಜ ಭಾಗ ಆಗ್ಬಿಡುತ್ತೆ. ಇದು ಯಾಕೆ ಇಷ್ಟು ಚೆನ್ನಾಗಿ ವರ್ಕ್ ಆಗತ್ತೆ? ಯಾಕಂದ್ರೆ ಪ್ರತಿದಿನ ಒಂದೇ ಸಣ್ಣ ಕೆಲಸವನ್ನ ಮತ್ತೆ ಮತ್ತೆ ಮಾಡಿದಾಗ ನಮ್ಮ ಮೆದುಳು ಅದಕ್ಕೆ ವಿರೋಧ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಆ ಕೆಲಸ ಅದಕ್ಕೆ ಪರಿಚಯ ಆಗ್ಬಿಡುತ್ತೆ. ಆಮೇಲೆ ನೋಡಿ, ಮೋಟಿವೇಶನ್ ಬೇಕೇ ಆಗಲ್ಲ. ಶಿಸ್ತು ಅನ್ನೋದು ಒಂದು ಕಷ್ಟದ ಕೆಲಸ ಅಂತ ಅನ್ಸಲ್ಲ, ಬದಲಾಗಿ ಅದೊಂದು ರೂಟೀನ್ ಆಗತ್ತೆ. ಇದೇ ನೋಡಿ ನಿಜವಾದ ಬದಲಾವಣೆ. ನೋಡಿ, ಹೆಚ್ಚಿನವರು ಮಾಡೋ ತಪ್ಪೇನು ಅಂದ್ರೆ
ಎಲ್ಲವನ್ನೂ ಒಂದೇ ಸಾರಿ ಬದಲಾಯಿಸಕ್ಕೆ ಹೋಗೋದು. ಈ ವರ್ಷ ಪೂರ್ತಿ ಜೀವನವನ್ನ ಬದಲಾಯಿಸ್ತೀನಿ ಅಂತ ಯೋಚನೆ ಮಾಡಬೇಡಿ. ಬದಲಿಗೆ ಪ್ರತಿದಿನ ಆ ಒಂದು ಕೆಲಸವನ್ನ ಹೇಗೆ ಮಾಡ್ತೀವಿ ಅನ್ನೋದರ ಮೇಲೆ ಗಮನ ಇಡಿ. ಬದಲಾವಣೆ ಶುರುವಾಗೋದೇ ಅಲ್ಲಿಂದ. ಹಾಗಾದ್ರೆ ಈ ವರ್ಷ ಶುರು ಮಾಡಬಹುದಾದ ಆ ಒಂದು ದೈನಂದಿನ ಕೆಲಸ ಯಾವುದು? ಪ್ರತಿದಿನ ತಪ್ಪದೆ ಬದ್ಧತೆಯಿಂದ ಮಾಡಬಹುದಾದ ಆ ಒಂದು ಸಣ್ಣ ಕ್ರಿಯೆ ಅದು ಯಾವುದಾಗಿರಬಹುದು? ಇದ್ರ ಬಗ್ಗೆ ಯೋಚಿಸಿ. ಯಾಕಂದ್ರೆ ನಿಜವಾದ ರಿಸಲ್ಟ್ಸ್ ಬರೋದು ಗೋಲ್ಸಿಂದ ಅಲ್ಲ, ಸಿಸ್ಟಮ್ಸಿಂದ.